ದೇವ ನಿನ್ನ ಪಾದಪೀಠದಲ್ಲಿ ನಿನ್ನ ಸಮ್ಮುಖದಲ್ಲಿ ಸ್ವಾಮಿ ಸೇರಿ ಬರುವಂತೆ ನಿನ್ನ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಅಪ್ಪ ಯೇಸು, ವಿಶೇಷವಾಗಿ ಸ್ವಾಮಿ ದೇವ ಒಂದು ಬೆಳಗಿನ ಚಾವದ ಆಹಾರದಲ್ಲಿ ಸೇರಿ ಬರ್ತಕ್ಕಂತೆಲ್ಲ ದೈವ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಮನೋನೇತ್ರಗಳನ್ನು ತೆರೆ ಮಾಡು. ದೇವ ಪ್ರತಿಯೊಂದು ವಾಕ್ಯವನ್ನು ಸ್ವಾಮಿ ಗ್ರಹಿಸಿಕೊಳ್ಳುವಂತೆಯೂ ಕೃಪೆ ತೋರುಕಂ ಪ್ರಾರ್ಥನೆ ಮಾಡ್ತೇವೆ. ದೇವ ನಿಮ್ಮ ದಾಸರಾಗುತ್ತ ನಮಗೆ ಸ್ವಾಮಿ ಪರಲೋಕ ಸುವರ್ಣಗಳನ್ನು ದಯಪಾಲಿಸಿ ಪರಲೋಕ ಸುಜ್ಞಾನವನ್ನು ಗ್ರಹಿಸಿಕೊಟ್ಟು ದೇವ ನಿನ್ನ ವಾಕ್ಯವನ್ನು ಪ್ರಕಟಿಸುವಂತೆಯೂ ಬೋಧಿಸುವಂತೆಯೂ ಅರ್ಥಗರ್ಭಿತವಾಗಿ ಕೂಲಂಕುಷವಾಗಿ ಮನಮುಟ್ಟೋ ಹಾಗೆ ಪ್ರಕಟಿಸುವಂತೆ ನೀನು ಸಹಾಯ ಮಾಡು. ದೇವ ಈ ವಾಕ್ಯ ಭಾಗವನ್ನು ಸ್ವಾಮಿ ಆದಿಯಿಂದ ಅಂಥವ್ರಿಗೆ ನಡೆಸಿಕೊಂಡು ಹೋಗಬೇಕೆಂಬುದಾಗಿ ನಮ್ಮ ಕರ್ತನು, ಒಡೆಯನು, ರಕ್ಷಕನು ಮತ್ತು ಕುಮಾರನಾಗಿರುವಂಥ ಪ್ರಭು ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡಿಕೊಳ್ಳುತ್ತವೆ ಪರಲೋಕದ ತಂದೆ. ಆಮೇನ್, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಎಲ್ಲ ಸೇವಕರಿಗೂ ಹಾಗೂ ಎಲ್ಲ ದೈವ ಜನರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಈ ಬೆಳಗಿನ ಜಾವದಲ್ಲಿ ವಂದನೆಯನ್ನ ಸಲ್ಲಿಸುತ್ತೇನೆ. ಈ ದಿನದಲ್ಲಿ ನಾವು ಧ್ಯಾನ ಮಾಡತಕ್ಕಂಥ ಒಂದು ವಿಷಯ, ಒಬ್ಬ ಮಿಷನರಿ ಕುರಿತು ನಾವು ಧ್ಯಾನವನ್ನು ಮಾಡ್ತಾ ಇದ್ದೇವೆ. ಅವರ ಹೆಸರು ರಾಬರ್ಟ್ ಮಾರಿಸನ್ ಎಂಬುದಾಗಿ. ಇವರು 1782ರಲ್ಲಿ ಜನಿಸಿದರು. ರಾಬರ್ಟ್ ಮಾರಿಸನ್ ಅವರು 1834ರಲ್ಲಿ ಅವರು ತೀರಿಕೊಂಡರೆಂಬುದಾಗಿ ನೋಡ್ತೇವೆ. ಇವರು ಸುಮಾರು 52 ವರ್ಷಗಳ ಕಾಲ ಜೀವಿಸಿದರೆಂಬುದಾಗಿ ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ಇವರ ಒಂದು ಜೀವನ ಹೇಗಿದೆ ಎಂಬುದನ್ನು ನೋಡ್ತಿರುವಾಗ, ಇವರ ಒಂದು ಜನನ ಜನವರಿ 5, 1782ರಲ್ಲಿ ಇವರು ಜನಿಸಿದರು. ರಾಬರ್ಟ್ ಮಾರಿಸನ್ ಅವರು ಇಂಗ್ಲೆಂಡಿನ ನಾರ್ಥಂಬರ್ಲ್ಯಾಂಡಿನ ಮಾರ್ಪೇತ್ ಬಳಿಯ ಬುರ್ಲಾಸ್ ಗ್ರೀನ್ನಲ್ಲಿ ಜನಿಸಿದರು. ಇವರು ಧರ್ಮನಿಷ್ಠ ಕ್ರೈಸ್ತ ಕುಟುಂಬದಲ್ಲಿ ಇವರು ಜನಿಸಿದರು. ಇವರ ಒಂದು ಆರಂಭಿಕ ಶಿಕ್ಷಣವನ್ನು ನೋಡ್ತಿರುವಾಗ, ರಾಬರ್ಟ್ ಮಾರಿಸನ್ ಅವರು ಆರಂಭದಲ್ಲಿ ಸ್ಥಳೀಯ ಶಾಲೆಗೆ ಕಳಿಸಲಿಲ್ಲ. ಅವರು ಮೊದಲು ಮನೆಯಲ್ಲೇ ಅಧ್ಯಯನವನ್ನ ಮಾಡಿದರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಇವರು ಆಧ್ಯಾತ್ಮಿಕ ಹಾಗೂ ಜಾಗೃತಿಯನ್ನ ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ಮೂಡಿತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿ ನಾವು ಸತ್ಯದ ಭಾಗದಲ್ಲಿ ನೋಡ್ತಿರುವಾಗ 12 ತನ್ನ ಮಗನನ್ನತಕ್ಕಂಥ ಸ್ವಾಮಿಯಲನ್ನ ದೇವರಿಗೆ ಚಿಕ್ಕ ವಯಸ್ಸಿನಲ್ಲಿ ಸೇವಾ ಕಾರ್ಯಕ್ಕೋಸ್ಕರವಾಗಿ ಸಮರ್ಪಣೆ ಮಾಡುವುದನ್ನ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಕ್ರೈಸ್ತ ನಂಬಿಕೆಯನ್ನು ಇನ್ನು ಸುವಾರ್ತೆ ಕೇಳಿರದ ಸ್ಥಳಗಳಿಗೆ ಹರಡಿಸಬೇಕು, ಪ್ರಕಟಿಸಬೇಕಂತಕ್ಕಂಥ ಬಯಕೆಯನ್ನ, ಹಂಬಲವನ್ನ ಇವರು ಬೆಳೆಸಿಕೊಂಡಿದ್ದರು. ಒಬ್ಬ ಭಕ್ತನು ಹೀಗೆ ಹಾಡ್ತಾ ಇದ್ದಾನೆ: ಸುವಾರ್ತೆ ತಲುಪದ ಊರು ಒಂದು ಇರಲೇಬಾರದೆಂಬುದಾಗಿ ಯಾವ ರೀತಿಯಲ್ಲಿ ತನ್ನ ತನುಮನದ ಒಂದು ಹೃದಯ ಇರ್ತಕ್ಕಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾನೋ, ಹಾಗೆ ಇಲ್ಲಿ ಇವರು ಸಹ ನೋಡ್ತಿರುವಾಗ, ರಾಬರ್ಟ್ ಮಾರಿಸನ್ ಅವರು ನೋಡ್ತಿರುವಾಗ, ಕ್ರೈಸ್ತ ನಂಬಿಕೆ ಅಂತಕ್ಕಂಥದ್ದು ಕೇಳದೇ ಇರತಕ್ಕಂಥ ಸ್ಥಳಗಳಿಗೆ, ಕೇಳದೇ ಇರತಕ್ಕಂಥ ಒಂದು ಊರುಗಳಿಗೆ ದೇವರ ವಾಕ್ಯವನ್ನ ಪ್ರಕಟಿಸ್ಬೇಕಂತಕ್ಕಂಥ ಒಂದು ಬಯಕೆ, ಆಸೆ ಇವರದಾಗಿತ್ತು. ಇವರ ಒಂದು ಸುವಾರ್ತೆ ಕರೆಯನ್ನು ನೋಡುತ್ತಿರುವಾಗ, ಇವರು ಸುವಾರ್ತಿಗಳ ಒಂದು ಉದಾಹರಣೆಯಿಂದ ಪ್ರೇರಿತರಾಗಿ ಕಳೆದು ಹೋದವರನ್ನ ತಲುಪುವ ಆಳವಾದ ನಂಬಿಕೆಯಿಂದ ಪ್ರೇರಿಸಲ್ಪಟ್ಟ ಮಾರಿಸನ್ ಅವರು ಏನ್ ಮಾಡ್ತಂದ್ರೆ, ಈ ಫಾರ್ ಎಕ್ಸಾಂಪಲ್ ನಾವು ದೇವರ ವಾಕ್ಯ ನೋಡ್ತಿರುವಾಗ ಕಳೆದು ಹೋಗ್ತಕ್ಕಂಥ ಕುರಿಗಳನ್ನ ಯೇಸು ಕ್ರಿಸ್ತನು ಹುಡುಕಿಕೊಂಡು ಹೋಗ್ತಾನೆ. ಹಾಗೆ ನಾವು ಕಳೆದು ಹೋಗ್ತಕ್ಕಂಥ ದೈವ ಜನರಾಗ್ಲಿ, ಸೇವಕರಾಗ್ಲಿ, ಅಂಥವ್ರನ್ನ ಮತ್ತು ಪುನಃ ದೇವರ ಒಂದು ವಾಕ್ಯ ತಲುಪಬೇಕು ಮತ್ತು ಅವರನ್ನ ಆಳವಾದ ನಂಬಿಕೆಯಲ್ಲಿ, ಆಳವಾದ ಒಂದು ರೀತಿಯಲ್ಲಿ ದೇವರ ವಾಕ್ಯವನ್ನ ಹೇಳುವುದರಲ್ಲಿ ಪ್ರೇರೇಪಿಸಲ್ಪಡಬೇಕಂತ ಒಂದು ಉದ್ದೇಶ ರಾಬರ್ಟ್ ಮಾರಿಸನ್ ಅವರಿಗೆ ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ತಿದ್ದಾರೆ.
ಈ ಒಂದು ರಾಬರ್ಟ್ ಮಾರಿಸನ್ ಅವರು ಆ ಸಮಯ ಸಂದರ್ಭದಲ್ಲಿ ಪ್ರೊಟೆಸ್ಟೆಂಟ್ ಸುವಾರ್ತಿಗಳಿಗೆ ಪ್ರಮುಖ ಸಂಸ್ಥೆಯಾದ ಲಂಡನ್ ಸುವಾರ್ತಿಕ ಸೊಸೈಟಿ, ಲಂಡನ್ ಮಿಷನರಿ ಸೊಸೈಟಿಗೆ ಇವರೇನ್ ಮಾಡ್ತಾರೆ, ಜಾಯಿನ್ ಆಗ್ತಾರೆ, ಸೇರ್ಪಡೆ ಆಗ್ತಾರೆ. ಮತ್ತು ಇವರು ಆ ಒಂದು ಸೇವಾ ಕಾರ್ಯಗಳಿಗೆ ಆ ಒಂದು ಸಂಸ್ಥೆಗೆ ಸೇರಿಸಲಾಗುತ್ತದೆ. ಮತ್ತು ಇವರು ಸುವಾರ್ತಿಕ ತರಬೇತಿಯನ್ನ ಪ್ರಾರಂಭಿಸಿದರು. ಈಗ ನಮ್ಮ ಕಲ್ವಾರಿ ಛತ್ರ ಸಂಸ್ಥೆ ನಾವು ಸತ್ಯವೇದ ತರಬೇತಿ ಯಾವ ರೀತಿಯಲ್ಲಿ ಪ್ರಾರಂಭವಾಗಿತ್ತು, ಅದರ ಮೂಲಕವಾಗಿ ಅನೇಕ ಜನರು ಶಿಷ್ಯರು ಸಿದ್ಧಪಡಿಸಿದರು. ಅನೇಕ ಒಂದು ಊರುಗಳಿಗೆ, ಅನೇಕ ರಾಜ್ಯಗಳಿಗೆ ದೇವರ ಸುವಾರ್ತೆಯನ್ನು ಸಾರೋದಕ್ಕೆ ಕಳಿಸಲ್ಪಟ್ಟರು. ಅದೇ ರೀತಿಯಲ್ಲಿ ರಾಬರ್ಟ್ ಮಾರಿಸನ್ ಅವರು ಸಹ ಏನ್ ಮಾಡ್ತಾರೆ, ಸುವಾರ್ತಿಕರ ಒಂದು ತರಬೇತಿಯನ್ನ ಪ್ರಾರಂಭ ಮಾಡತಕ್ಕಂಥದ್ದನ್ನ ನಾವಿಲ್ಲಿ ನೋಡುತ್ತೇವೆ. ಅದೇ ರೀತಿಯಲ್ಲಿ ಸತ್ಯದ ಭಾಗದಲ್ಲಿ ನೋಡ್ತಿರುವಾಗ 2ನೇ ಕೊರಿಂಥ 4ನೇ ಅಧ್ಯಾಯ 5ನೇ ವಚನದಲ್ಲಿ ನೋಡ್ತಿರುವಾಗ ಇಲ್ಲಿ ವಾಕ್ಯ ಹೇಳಲ್ಪಡುತ್ತದೆ, ನಮ್ಮನ್ನೇ ಪ್ರಸಿದ್ಧಿ ಪಡಿಸಿಕೊಳ್ಳದೆ ನಮ್ಮನ್ನು ಯೇಸುವಿನ ನಿಮಿತ್ತವಾಗಿ ಯೇಸುವಿನ ದಾಸರೆಂಬುದಾಗಿಯೂ ಕ್ರಿಸ್ತನೆಂಬುದಾಗಿಯೂ ಕರ್ತನೆಂಬುದಾಗಿ ಪ್ರಸಿದ್ಧಪಡಿಸಿಕೊಳ್ಳಬೇಕು. ಇಲ್ಲಿ ನಮ್ಮನ್ನು ನಾವು ಪ್ರಸಿದ್ಧಪಡಿಸೋದಕ್ಕಿಂತ ಮುಖ್ಯವಲ್ಲ, ಯೇಸು ಕ್ರಿಸ್ತನನ್ನೇ ನಾವು ಪ್ರಸಿದ್ಧ ಪಡಿಸಬೇಕಂತಕ್ಕಂಥದ್ದನ್ನ ಈ ವಾಕ್ಯದ ಮೂಲಕವಾಗಿ ನಾವು ತಿಳ್ಕೊಳ್ಬೇಕಾಗ್ತದೆ. ಅಂದ್ರೆ ನಮ್ಮನ್ನು ನಾವು ಹೆಚ್ಚಿಕೊಳ್ಬಾರದೆಂಬುದಾಗಿ ಇದರ ಒಂದು ಅರ್ಥ. ಅದೇ ರೀತಿ ಸತ್ಯವಾದ ಭಾಗದಲ್ಲಿ ನಾವು ನೋಡ್ತಿರುವಾಗ ಮತ್ತೊಂದು ಕಡೆ ಗಲಾತ್ಯರು ಬರೆದ ಪತ್ರಿಕೆ 6ನೇ ಅಧ್ಯಾಯ 3ನೇ ಒಂದು ವಚನದಲ್ಲಿ ಹೀಗೆ ಹೇಳಲ್ಪಡುತ್ತದೆ, ಅದೇನೆಂಬುದನ್ನು ನೋಡುತ್ತಿರುವಾಗ, ಯಾವನಾದರೂ ಅಲ್ಪನಾಗಿದ್ದು ತಾನು ದೊಡ್ಡವನೆಂದು ಭಾವಿಸಿಕೊಂಡರೆ ತನ್ನನ್ನು ತಾನೇ ಮೋಸಗೊಳಿಸಿಕೊಂಡವನಾಗಿದ್ದಾನೆ. ಅದೇ ರೀತಿ ದೇವರ ಮಕ್ಕಳ ನಾವು ಸಹ ಯಾವತ್ತೂ ಈ ಲೋಕದಲ್ಲಿ ಜೀವಿಸ್ತಿರುವಾಗ ನಮ್ಮನ್ನು ನಾವೇ ದೊಡ್ಡವರೆಂಬುದಾಗಿ ಭಾವಿಸಿಕೊಳ್ಳಬಾರದು. ನಾವು ದೇವರ ದೃಷ್ಟಿಯಲ್ಲಿ ಅಲ್ಪರು, ಅಯೋಗ್ಯರು ಅಂತಕ್ಕಂಥ ಒಂದು ಭಾವನೆ ಉಳ್ಳವರಾಗಿರ್ಬೇಕೆಂಬುದಾಗಿ ಸತ್ಯದ ಭಾಗದಲ್ಲಿ ಹೇಳಲ್ಪಡುತ್ತದೆ. ಮತ್ತು ಇಲ್ಲಿ 2ನೇ ಕೊರಿಂಥ ಬರೆದ ಪತ್ರಿಕೆ 4ನೇ ಅಧ್ಯಾಯ 5ನೇ ವಚನ ಸಹ ಹೇಳಲ್ಪಡ್ತಾ ಇದೆ. ಅದೇ ರೀತಿಯಲ್ಲಿ ನಾವು ನೋಡ್ತಿರುವಾಗ ರಾಬರ್ಟ್ ಮಾರಿಸನ್ ಅವರು ಸಹ ಅವರು ಒಬ್ಬ ಬ್ರಿಟಿಷ್ ಸುವಾರ್ತಿಕರಾಗಿದ್ದಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಮತ್ತು ಅವರು ಅನುವಾದಕರು ಸಹ ಆಗಿದ್ದರು ಎಂಬುದಾಗಿ ಸಹ ನೋಡ್ತಾ ಇದ್ದೇವೆ. ಇವರು ಚೀನಾ ಕ್ರೈಸ್ತ ಸುವಾರ್ತೆಗಳ ಒಂದು ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ವ್ಯಕ್ತಿಗಳಲ್ಲಿ ಇವರು ಸಹ ಒಬ್ಬರಾಗಿದ್ದರು. ಚೀನಾ ಕ್ರೈಸ್ತ ಸುವಾರ್ತೆಗಳ ಇತಿಹಾಸದಲ್ಲಿ ಅತ್ಯಂತ ಮಹತ್ವ ವ್ಯಕ್ತಿಗಳಲ್ಲಿ ಇವರು ಸಹ ಒಬ್ಬರಾಗಿದ್ದಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಚೀನಾಕ್ಕೆ ಪ್ರಪ್ರಥಮವಾಗಿ ಮೊದಲ ಪ್ರೊಟೆಸ್ಟೆಂಟ್ ಸುವಾರ್ತಿಕರಾಗಿ ಇವರು ಸೇವಾ ಕಾರ್ಯವನ್ನು ಮಾಡಿದರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಮತ್ತು ರಾಬರ್ಟ್ ಮಾರಿಸನ್ ಅವರು ಅವರ ಸುವಾರ್ತೆಯನ್ನ ಹರಡಲು ಚೀನಕ್ಕೆ ಕ್ರೈಸ್ತ ನಂಬಿಕೆ ವಿಸ್ತರಣೆ ಅಡಿಪಾಯ ಹಾಕಲು ಅವರು ತಮ್ಮ ಇಡೀ ಜೀವನವನ್ನ ಮುಡುಪಾಗಿಟ್ಟರು ಎಂಬುದಾಗಿ ನೋಡ್ತಾ ಇದೆ. ತಮ್ಮ ಜೀವನ ಕ್ರೈಸ್ತ ಒಂದು ನಂಬಿಕೆ ಚೀನಾ ದೇಶಕ್ಕೆ ವಿಸ್ತರಣೆ ಆಗಬೇಕು ಎಂತಕ್ಕಂಥ ಒಂದು ಉದ್ದೇಶದಿಂದ ಇಡೀ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟರು. ಅದೇ ರೀತಿಯಲ್ಲಿ ನಾವು ಸಹ ನಮ್ಮ ಒಂದು ಜೀವನ, ನಮ್ಮ ಒಂದು ಸೇವೆಗಳು, ನಮ್ಮ ಒಂದು ಕಾರ್ಯಗಳು ದೇವರಲ್ಲಿ ಮುಡುಪಾಗಿಡಬೇಕೆಂಬುದಾಗಿ ಈ ಒಂದು ರಾಬರ್ಟ್ ಮಾರಿಸನ್ ಅವರ ಒಂದು ಜೀವನದ ಮೂಲಕವಾಗಿ ನಾವು ಪಾಠವನ್ನು ಕಲಿಬೇಕಾಗ್ತಾ ಇದೆ. ಇಲ್ಲಿ ಅಡಿಪಾಯ ಅಂದ್ರೆ ಬುನಾದಿ, ಫೌಂಡೇಶನ್ ಎಂಬುದಾಗಿ ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಜೀವನ ಅಂತಕ್ಕಂಥದ್ದು ಸಮರ್ಪಣೆ ಮಾಡಬೇಕು. ಸಮರ್ಪಣೆ ಸಂತೋಷ್ ಪಾಷ ಅವರು ಒಂದು ಹಾಡಿಡ್ತಾರೆ, ಸಮರ್ಪಣೆ ಸಮರ್ಪಣೆ ಎಂಬುದಾಗಿ. ಅದೇ ರೀತಿಯಲ್ಲಿ ಒಬ್ಬ ಭಕ್ತನು ಯಾವ ರೀತಿಯಲ್ಲಿ ಹಾಡಿನ ಮೂಲಕವಾಗಿ ತನ್ನ ಜೀವನವನ್ನ ಸುವಾರ್ತೆಗೆ ಸಮರ್ಪಣೆ ಮಾಡ್ತಾನೋ, ಅದೇ ರೀತಿಯಲ್ಲಿ ನಾವು ರಾಬರ್ಟ್ ಮಾರಿಸನ್ ಅವರ ಮೂಲಕವಾಗಿ, ಅವರ ಜೀವನ ಮೂಲಕವಾಗಿ ನಮ್ಮ ಜೀವಿತವನ್ನ ನಾವು ನಮ್ಮ ಸೇವಾ ಕಾರ್ಯಗಳನ್ನ ದೇವರಿಗೋಸ್ಕರವಾಗಿ ಮುಡುಪಾಗಿಡಬೇಕೆಂಬುದಾಗಿ ಸತ್ಯವಾದ ಭಾಗ ಹೇಳ್ಪಡ್ತಾ ಇದೆ. ಅದೇ ರೀತಿಯಲ್ಲಿ ಸುವಾರ್ತೆ ಕೆಲಸ, ಅನುವಾದ ಮತ್ತು ಚೀನಿ ಸಂಸ್ಕೃತಿಯೊಂದಿಗೆ ಕ್ರೈಸ್ತ ನಿಶ್ಚಿತಾರ್ಥ ಅವರ ಕೊಡುಗೆಗಳು ಅಪಾರವಾಗಿದ್ದವು. ಚೀನಾ ದೇಶಕ್ಕೆ ಈ ರಾಬರ್ಟ್ ಮಾರಿಸನ್ ಅವರ ಒಂದು ಕೊಡುಗೆಗಳು ಅಪಾರವಾಗಿ ಇದ್ದವು ಎಂಬುದಾಗಿ ನಾವಿಲ್ಲಿ ಇತಿಹಾಸದಲ್ಲಿ ನೋಡ್ತಾ ಇದ್ದೇವೆ. ಮತ್ತು ಪೂರ್ವ ಏಷ್ಯಾದಲ್ಲಿ ಸಭೆಯ ಒಂದು ಸ್ಥಿತಿಗಳ ಮೇಲೆ ಆಳವಾದ ಮತ್ತು ಶಾಶ್ವತವಾದ ಪ್ರಭಾವ ಬೀರಿದೆ. ಇಲ್ಲಿ ಏನಾಗ್ತಂದ್ರೆ ಸತ್ಯವೇದವನ್ನ ಚೀನಾ ದೇಶಕ್ಕೆ ಭಾಷಾಂತರ ಮಾಡ್ಬೇಕಂತಕ್ಕಂಥ ಒಂದು ಉದ್ದೇಶ, ಇವರ ಒಂದು ಪ್ರಭಾವ ಆ ದೇಶದ ಮೇಲೆ ಬೀರುತ್ತೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ಸೇವಕರು ಸಹ ಕೆಲವೊಂದು ಅನುವಾದಗಳನ್ನ, ಸತ್ಯವೇದ ಅನುವಾದವನ್ನ ನಾವು ಮಾಡ್ಬೇಕಂತಕ್ಕಂಥದ್ದನ್ನ ಈ ರಾಬರ್ಟ್ ಮಾರಿಸನ್ ಅವರ ಮೂಲಕವಾಗಿ ನಮ್ಮನ್ನು ಸಹ ಪ್ರೇರೇಪಣೆ ಮಾಡಲ್ಪಡ್ತಾ ಇದೆ. 19ನೇ ಶತಮಾನದಲ್ಲಿ
ಚೀನಾ ಸುವಾರ್ಥ ಬೋಧಕರ ಪ್ರವೇಶವನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಿತು. ಇಲ್ಲಿ ದೇವರ ಸೇವಕರಾಗ್ತಕ್ಕಂಥ ರಾಬರ್ಟ್ ಮಾರಿಸನ್ ಅವರು ಚೀನಾ ದೇಶಕ್ಕೆ ಸುವಾರ್ತೆಯನ್ನು ಸಾರೋದಕ್ಕೆ ಪ್ರವೇಶಿಸುತ್ತಿರುವಾಗ ಅಲ್ಲಿ ಚೀನಾ ದೇಶದಿಂದ ಏನಾಗುತ್ತೆ ಅಂದ್ರೆ ಕಟ್ಟುನಿಟ್ಟಾಗಿ ದೇವರ ಸುವಾರ್ತೆಗರು ನಮ್ಮ ದೇಶಕ್ಕೆ ಬರಬಾರದು ಎಂಬುದಾಗಿ ನಿಷೇಧಾಜ್ಞೆಯನ್ನ ಹೊರಡಿಸ್ತಾ ಇದ್ದಾರೆ. ಮತ್ತು ಆ ಸಮಯ ಸಂದರ್ಭದಲ್ಲಿ ಪ್ರಭಾವ ಹೊಂದಿರತಕ್ಕಂಥ ಈಸ್ಟ್ ಇಂಡಿಯಾ ಕಂಪನಿ ಸದಸ್ಯರು ಸಹ ಸುವಾರ್ತಿಕರನ್ನು ದೇಶಕ್ಕೆ ಪ್ರವೇಶಿಸುವುದನ್ನ ಸಕ್ರಿಯವಾಗಿ ತಿಳಿದರು. ಆ ಒಂದು ಸಂದರ್ಭದಲ್ಲಿ ಈಸ್ಟ್ ಇಂಡಿಯಾ ಅಂತಕ್ಕಂಥ ಕಂಪನಿಯ ಸದಸ್ಯರು ಸಹ ಏನ್ ಮಾಡ್ತಾರೆ, ಚೀನಾ ದೇಶಕ್ಕೆ ಸುವಾರ್ತೆ ಸಾರೋದಕ್ಕೆ ಬರಬಾರದೆಂಬುದಾಗಿ ಅಲ್ಲಿ ಅಡೆತಡೆಗಳನ್ನು ಮಾಡ್ತಾರೆ. ಆದ್ರೂ ಸಹ ರಾಬರ್ಟ್ ಮಾರಿಸನ್ ಅವರು ಏನ್ ಮಾಡ್ತಾರೋ ವಿಭಿನ್ನರಾಗಿದ್ದರು, ಆದ್ರೂ ಸಹ ಅವರು ಸ್ಪೆಷಲ್ ಆಗಿದ್ದರು, ಡಿಫ್ರೆಂಟ್ ಆಗಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ಉದಾಹರಣೆಗೆ ದೇವರ ವಾಕ್ಯ ಹೇಳಲ್ಪಡುತ್ತದೆ, ದೇವರ ಮಕ್ಕಳ ಹತ್ರ ನಾವು ವಿಶೇಷವಾದವರು ಎಂಬುದಾಗಿ ಒಂದು CBS ಥೀಮ್ ಇದೆ, CBS ಒಂದು ದಯ ಇದೆ. ಅದೇ ರೀತಿಯಲ್ಲಿ ಇಲ್ಲಿ ರಾಬರ್ಟ್ ಮಾರಿಸನ್ ಅವರು ಏನ್ ಮಾಡ್ತಾರೆ ಹೇಗಿದ್ದಾರೆ ಅಂದ್ರೆ ಅವರ ವಿರುದ್ಧವಾಗಿ ಏನ್ ಮಾಡಿದ್ರು, ಡಿಫ್ರೆಂಟ್ ಆಗಿದ್ರು. ಯಾವುದೇ ಒಂದು ರೂಪದಲ್ಲಿ ಯಾವುದೋ ಒಂದು ವಿಧದಲ್ಲಿ ದೇವರ ಸುವಾರ್ತೆಯನ್ನು ತಲುಪಿಸಬೇಕಂತಕ್ಕಂಥ ಒಂದು ಆಸೆ ಆಕಾಂಕ್ಷೆಗಳನ್ನು ಒಳಗೊಂಡಿರ್ತಕ್ಕಂಥ ವ್ಯಕ್ತಿ ಇವರಾಗಿದ್ದರು. ಇವರು ಚೀನಾ ಜನರನ್ನ ಕ್ರಿಸ್ತನ ಕಡೆಗೆ ಕರೆದೊಯ್ಯಬೇಕು ಮತ್ತಂತಕ್ಕಂಥ ಒಂದು ಉತ್ಸಾಹ ಆಸಕ್ತಿ ಇರ್ತಕ್ಕಂಥ ವ್ಯಕ್ತಿ ಇವರಾಗಿದ್ದರು. ರಾಬರ್ಟ್ ಮಾರಿಸನ್ ಈಸ್ಟ್ ಇಂಡಿಯಾ ಕಂಪನಿಯ ಮೂಲಕ ಒಂದು ಚತುರತೆಯಿಂದ ದೇಶವನ್ನ ಪ್ರವೇಶಿಸಿದರು. ಒಬ್ಬ ಉದ್ಯಮಿಯಾಗಿ ಅವರು ತಮ್ಮ ಸೇವಾ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅವರು ಒಬ್ಬ ವ್ಯಾಪಾರಿಯಾಗಿದ್ದರು. ವ್ಯಾಪಾರ ಮಾಡೋದ್ರ ಮೂಲಕವಾಗಿ ಆ ದೇಶಕ್ಕೆ ಹೇಗಾದ್ರೂ ಮಾಡಿ ಸುವಾರ್ತಿಸತಕ್ಕಂಥ ವ್ಯಕ್ತಿ ಅವರಾಗಿದ್ದರು. ಮತ್ತು ತಮ್ಮ ಪಾತ್ರವನ್ನು ದೇವರ ಸೇವಕನಾಗಿ ತಮ್ಮ ದಯದೊಂದಿಗೆ ಅನ್ವಯಿಸಿದರು. ಅವರು ಒಬ್ಬ ಉದ್ಯಮಿಯಾಗಿ ಹೇಗಾದ್ರೂ ಮಾಡಿ ದೇವರ ಸೇವೆ ಮಾಡಬೇಕಂತಕ್ಕಂಥ ಒಂದು ಪ್ರಯತ್ನವನ್ನ ಅವರು ಮಾಡ್ತಿದ್ರು. ಅದು ಮಾತ್ರವಲ್ಲ, ಕೇವಲ 18 ತಿಂಗಳಲ್ಲಿ ಅವರು ಸಮಗ್ರ ಒಂದು ಚೀನಿ ನಿಘಂಟನ್ನ ಸಂಕಲಿಸಿದರು. ಒಂದು ಚೀನಾ ದೇಶಕ್ಕೆ ಬೇಕಾಗತಕ್ಕಂಥ ಒಂದು ಡಿಕ್ಷನರಿಯನ್ನು ಏನ್ ಮಾಡ್ತಾರೆ ಅವರು ಬರಿತಾ ಇದ್ದಾರೆ. ಚೀನಾ ದೇಶಕ್ಕೆ ಒಂದು ಕೊಡುಗೆಯನ್ನು ಅವರು ಕೊಡ್ತಾ ಇದ್ದಾರೆ. ಮತ್ತು ರಾಬರ್ಟ್ ಮಾರಿಸನ್ ಅವರು ಅವರ ಕೆಲಸದಿಂದ ಪ್ರಭಾವಿತರಾದ ಈಸ್ಟ್ ಇಂಡಿಯಾ ಕಂಪನಿ ಅವರು ಅಧಿಕೃತವಾಗಿ ಭಾಷಾಂತಕರನ್ನಾಗಿ ನೇಮಿಸಿತ್ತು. ಅವರು ಈ ರೀತಿಯಲ್ಲಿ ಡಿಕ್ಷನರಿಯನ್ನ ಭಾಷಾಂತರ ಮಾಡಿರೋದ್ರಿಂದ ಇವರ ಒಂದು ಕೆಲಸವನ್ನು ನೋಡಿ, ಇವರ ಒಂದು ಕಾರ್ಯವನ್ನು ನೋಡಿ ಇವರು ಭಾಷಾಂತಕರೆಂಬುದಾಗಿ ಈಸ್ಟ್ ಇಂಡಿಯಾ ಕಂಪನಿ ಏನ್ ಮಾಡಿತ್ತು, ಅವರನ್ನ ನೇಮಕ ಮಾಡಿತ್ತು. ಮೊದಲು ಈಸ್ಟ್ ಇಂಡಿಯಾ ಕಂಪನಿ ಇವ್ರನ್ನ ಏನ್ ಮಾಡ್ತಿತ್ತು ಅಂದ್ರೆ ದೇಶ ಮಾಡ್ತಾ ಇತ್ತು. ಚೀನಾ ದೇಶಕ್ಕೆ ಇವರು ಬರಬಾರದು, ದೇವರ ಸುವಾರ್ತೆಯನ್ನು ಸಾರಬಾರದು ಎಂಬುದಾಗಿ ಅಲ್ಲಿ ಅಡೆತಡೆಯನ್ನು ಮಾಡ್ತಾ ಇದ್ರು. ಈಗ ಏನ್ ಮಾಡ್ತಿದ್ದಾರೆ ಅಂದ್ರೆ ಇವರ ಒಂದು ಭಾಷಾಂತರ ಇರತಕ್ಕಂಥ ನಿಘಂಟನ ಒಂದು ಡಿಕ್ಷನರಿ ಬರೆಯೋದ್ರಿಂದ ಇದ್ರ ಮೂಲಕ ಇವರು ಏನ್ ಮಾಡ್ತಾರೆ, ಮತ್ತು ಅವರನ್ನ ಭಾಷಾಂತರಕರನ್ನಾಗಿ ಈಸ್ಟ್ ಇಂಡಿಯಾ ಕಂಪನಿ ಏನ್ ಮಾಡುತ್ತೆ, ಅವರ ನೇಮಕವನ್ನಾಗಿ ಮಾಡ್ತದೆ. ಮತ್ತು ಇವರ ಜೀವಿತದಲ್ಲಿ ಅನೇಕ ತೀವ್ರ ಮತ್ತು ವೈಯಕ್ತಿಕ ಪರೀಕ್ಷೆಗಳನ್ನ ಎದುರಿಸಿದರು. ಅವರು ತಮ್ಮ ಜೀವಿತದಲ್ಲಿ ಅನೇಕ ಕಷ್ಟಗಳನ್ನ, ತೀವ್ರವಾದತಕ್ಕಂಥ ಕಷ್ಟಗಳನ್ನ ಅವ್ರು ಎದುರಿಸ್ತಾ ಇದ್ರು. ಅದೇ ರೀತಿಯಲ್ಲಿ ಎಷ್ಟೋ ಜನರ ದೈವ ಸೇವಕರಲ್ಲಿ, ಎಷ್ಟೋ ಜನ ದೈವ ಮಕ್ಕಳಲ್ಲಿ ತೀವ್ರ ಒಂದು ಕ್ರಿಟಿಕಲ್ ಪೊಸಿಷನ್ ಸಹ ಎದುರಿಸ್ತಕ್ಕಂಥ ಸಮಸ್ಯೆಗಳು ಈ ಲೋಕದಲ್ಲಿ ಬರ್ತಾವೆ. ಆದ್ರೂ ದೇವರಿದ್ದಾನೆ, ದೇವ್ರು ನೋಡ್ತಾನೆ, ದೇವ್ರು ನಮ್ಮನ್ನು ಕಾಯ್ದು ಕಾಪಾಡ್ತಾನೆ. ರಾಬರ್ಟ್ ಮಾರಿಸನ್ ಅವರು ತಮ್ಮ ದೈವಿಕ ಸತ್ಯವೇದವನ್ನು ಚೀನಾ ಭಾಷೆಗೆ ಭಾಷಾಂತರಿಸುತ್ತಾ ಗಮನ ಹರಿಸಿದರು. ಹೇಗಾದ್ರೂ ಮಾಡಿ ದೇವರ ಸತ್ಯವೇದವನ್ನ ಏನ್ ಮಾಡಬೇಕು, ಚೀನಾ ದೇಶಕ್ಕೆ ಭಾಷಾಂತರ ಮಾಡ್ಬೇಕಂತಕ್ಕಂಥ ಒಂದು ಆಸಕ್ತಿ, ಹಂಬಲ, ಬಯಕೆ ಒಳಗೊಂಡಿರ್ತಕ್ಕಂಥ ವ್ಯಕ್ತಿ ಇವರಾಗಿದ್ದರು. ಮತ್ತು 1815ರಲ್ಲಿ ಅವರು ಚೀನಾ ಭಾಷೆಯಲ್ಲಿ ಹೊಸ ಒಡಂಬಡಿಕೆಯನ್ನು ಯಶಸ್ವಿಯಾಗಿ ಅನುವಾದಿಸಿದರು ಮತ್ತು ಪ್ರಕಟಿಸಿದರು. 1815ರಲ್ಲಿ ಚೀನಾ ದೇಶಕ್ಕೆ ಚೀನಿ ಭಾಷೆಯಲ್ಲಿ ಹೊಸ ಒಡಂಬಡಿಕೆಯನ್ನು ಅನುವಾದ ಮಾಡಿದರೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಆದಾಗ್ಯೂ ಆ ಸಂದರ್ಭದಲ್ಲಿ ಮತ್ತೆ ಏನ್ ಮಾಡ್ತದೆ, ಈಸ್ಟ್ ಇಂಡಿಯಾ ಕಂಪನಿ ಮತ್ತೆ ಏನ್ ಮಾಡ್ತದೆ, ಈ ರಾಬರ್ಟ್ ಮಾರಿಸನ್ ಅವರನ್ನ ಮತ್ತೆ ಧಿಕ್ಕಾರ ಮಾಡ್ತಾರೆ. ಭಾಷಾಂತರ ಮಾಡತಕ್ಕ ತಕ್ಷಣ ಏನ್ ಮಾಡ್ತಾರೆ, ಇವರನ್ನ ಧಿಕ್ಕಾರ ಮಾಡ್ತಾರೆ. ಇಲ್ಲಿ ಏನ್ ಮಾಡ್ತಾರೆ, ಮೊದಲನೇ ಮಾಡಿತು, ಅವರು ಚೀನಾ ದೇಶಕ್ಕೆ ಒಂದು ಡಿಕ್ಷನರಿ ಬರೆದಾಗ ಅವರನ್ನ ಆಹ್ವಾನಿಸಿತು, ಅವರನ್ನ ಭಾಷಾಂತರಕರನ್ನ ನೇಮಿಸಿತು. ಈಗ ಚೀನಾ ದೇಶಕ್ಕೆ ಒಂದು ಹೊಸ ಒಡಂಬಡಿಕೆ ಭಾಷಾಂತರ ಮಾಡಿದಾಗ ಇಲ್ಲಿ ಏನ್ ಮಾಡ್ತಾರೆ, ಈಸ್ಟ್ ಇಂಡಿಯಾ ಕಂಪನಿ ಮತ್ತೆ ಇವರನ್ನ ಏನ್ ಮಾಡ್ತಾರೆ ಅಂದ್ರೆ ವಜಾಗೊಳಿಸ್ತಾರೆ, ಇವರನ್ನು ತಿರಸ್ಕಾರ ಮಾಡ್ತಾರೆ, ಇವರಿಗೆ ವಿರುದ್ಧವಾದ ಮಾಡ್ತಾರೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಆದ್ರೂ ಸಹ ರಾಬರ್ಟ್ ಮಾರಿಸನ್ ಅವರು ಬಿಟ್ಟುಕೊಳ್ಳಲಿಲ್ಲ. ಹೇಗಾದರೂ ಮಾಡಿ ನಾನು ಏನ್ ಮಾಡಬೇಕು,
ಚೀನಾ ದೇಶಕ್ಕೆ ಸತ್ಯ ಇರುವುದನ್ನ ಭಾಷಾಂತರ ಮಾಡ್ಬೇಕಂತಕ್ಕಂಥ ಒಂದು ದೃಢ ನಿರ್ಧಾರವನ್ನ ತೆಗೆದುಕೊಂಡಿರ್ತಕ್ಕಂಥ ವ್ಯಕ್ತಿ ಇವರಾಗಿದ್ದರು. ಇವರು ಬಿಟ್ಟು ಕೊಡ್ಲಿಲ್ಲ. ಅದೇ ರೀತಿ ಸತ್ಯದ ಬಾಗಿಲು ನೋಡ್ತಿರುವಾಗ ನಾವು ಅಬ್ರಾಹ್ಮನ್ ಏನ್ ಮಾಡಿದ, ಬಿಟ್ಟು ಕೊಟ್ಟ. ಏನ್ ಬಿಟ್ಟು ಕೊಟ್ಟ? ಆಸ್ತಿಯನ್ನು ಬಿಟ್ಟು ಕೊಟ್ಟ. ಯಾರಿಗೆ ಬಿಟ್ಟು ಕೊಟ್ಟ? ಲೋಟನಿಗೆ ಬಿಟ್ಟು ಕೊಟ್ಟ. ಅದೇ ರೀತಿಯಲ್ಲಿ ದೇವರ ಮುಖಾಂತರ ನಾವು ಈ ಲೋಕದಲ್ಲಿ ಬದುಕಿ ಬಾಳ್ತಿರುವಾಗ ಯಾವುದನ್ನು ಬಿಟ್ಟು ಕೊಡಬೇಕು, ಯಾವುದನ್ನು ಬಿಟ್ಟು ಕೊಡಬಾರದು ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಕಲಿತುಕೊಳ್ಬೋದ. ಯಾವ ವಿಷಯವನ್ನು ಬಿಟ್ಕೊಡ್ಬೇಕು, ಯಾವ ವಿಷಯನ ಬಿಟ್ಕೊಡ್ಬಾರದು. ದೇವರ ಕೇಳ್ಪಡ್ತ ಅದೇ ರೀತಿಯಲ್ಲಿ ನೀವು ವಾರಕ್ಕೆ ಉಪವಾಸ ಮಾಡ್ತೀರಿ, ದಶಭಾಗವನ್ನು ಕೊಡ್ತೀರಿ, ಆದರೆ ನ್ಯಾಯವನ್ನ, ಪ್ರೀತಿಯನ್ನ, ಧರ್ಮವನ್ನ ಬಿಟ್ಟಿರಿ ಎಂಬುದಾಗಿ ಸತ್ಯದ ಭಾಗದಲ್ಲಿ ಪಡ್ತದೆ. ದೇವರ ಮುಖಾಂತರ ನಾವು ಸಹ ಈ ಒಂದು ಮಿಷನರಿ ಒಂದು ಜೀವನದ ಮೂಲಕವಾಗಿ, ದೇವರ ವಾಕ್ಯದ ಮೂಲಕವಾಗಿ ನಾವು ಯಾವುದನ್ನು ಬಿಡಬೇಕು, ಯಾವುದನ್ನು ಬಿಡಬಾರದು ಅಂತಕ್ಕಂಥದ್ದನ್ನ ಇದರಿಂದ ನಾವು ಕಲಿತುಕೊಳ್ಬಹುದಾಗಿದೆ. ಅದೇ ರೀತಿಯಲ್ಲಿ ರಾಬರ್ಟ್ ಮಾರಿಸನ್ ಅವರು ತಮ್ಮ ಕೆಲಸವನ್ನ ಮುಂದುವರಿಸಿದರು. ಲೆಕ್ಕವಿಲ್ಲದಷ್ಟು ಕಷ್ಟಗಳ ಮೂಲಕ ಮಾರಿಸನ್ ಅವರು ಮುಂದುವರೆದರು. ಅದೇ ರೀತಿಯಲ್ಲಿ ಅನೇಕ ದೈವ ಸೇವಕರಲ್ಲಿ, ಅನೇಕ ದೈವ ಜನರಲ್ಲಿ ಸಹ ಈ ಲೋಕದ ಇಂದ ಅನೇಕ ಕಷ್ಟಗಳು ಬರ್ತವೆ, ಅನೇಕ ಸಂಕಟಗಳು ಬರ್ತವೆ, ಅನೇಕ ವೇದನೆಗಳು ಬರ್ತವೆ. ಆದರೂ ಸಹ ನಮ್ಮ ಜೀವನವನ್ನ, ಆತ್ಮಿಕವಾದ ಜೀವನ ಮತ್ತು ಶಾರೀರಿಕ ಜೀವನವನ್ನ ಈ ಒಂದು ಮಿಷನರಿ ಒಂದು ಸಾಕ್ಷಿ ಮೂಲಕವಾಗಿ ನಾವು ಮುಂದುವರಬೇಕೆಂಬುದಾಗಿ ನಮ್ಮನ್ನ ಪ್ರೇರೇಪಣೆ ಮಾಡ್ತಾ ಇದೆ. ಮತ್ತು ಸತ್ಯವೇದ ಅದ ಚೀನಿ ಭಾಷೆಯಲ್ಲಿ ಪ್ರಕಟಿಸಿದರು. ಅವರ ಒಂದು ಕೆಲಸವು ಲಕ್ಷಾಂತರ ಜನರಿಗೆ ದೇವರ ವಾಕ್ಯವನ್ನ ಸ್ವತಃ ಭಾಷೆಯಲ್ಲಿ ಸ್ವೀಕರಿಸಲು ಬಾಗಿಲು ತೆರೆಯಿತು. ಅವರು ಚೀನಾ ದೇಶಕ್ಕೆ, ಚೀನಾ ಭಾಷೆಗೆ ಸತ್ಯವೇದವನ್ನ ಅನುವಾದ ಮಾಡುವುದರಿಂದ ಲಕ್ಷಾಂತರ ಜನರಿಗೆ ದೇವರ ಒಂದು ವಾಕ್ಯವನ್ನ ಚೀನಿ ಭಾಷೆಯಲ್ಲಿ ಓದಲು, ಬರೆಯಲು, ಅರ್ಥ ಮಾಡಿಕೊಳ್ಳಲು, ಪ್ರಕಟಣೆ ಮಾಡಲು, ಆತ್ಮಿಕ ವಿಷಯವನ್ನು ತಿಳಿದುಕೊಳ್ಳಲು ಸಹಾಯ ಆಯಿತು ಎಂಬುದಾಗಿ ನಾವು ಇಲ್ಲಿ ನೋಡುತ್ತೇವೆ. ಅದೇ ರೀತಿಯಲ್ಲಿ ರಾಬರ್ಟ್ ಮಾರಿಸನ್ ಅವರು ಚೀನಿ ಮಹಿಳೆಯರಿಗೆ ಸತ್ಯವೇದ ತರಗತಿಗಳನ್ನು ಸಹ ನಡೆಸಿದರು. ವುಮೆನ್ ಫೆಲೋಶಿಪ್, ಹೆಣ್ಣು ಮಕ್ಕಳಿಗೆ ಸಹ ಸತ್ಯವೇದದ ತರಬೇತಿಯನ್ನ ಅವರು ಬಹಳ ಕಷ್ಟಪಟ್ಟು ಏನ್ ಮಾಡ್ತಾರೆ, ದೇವರ ವಾಕ್ಯವನ್ನ ಅವರು ಪ್ರಕಟಿಸ್ತಾರೆ. ಮತ್ತು ಕ್ರಿಸ್ತನನ್ನ ತಿಳಿದುಕೊಳ್ಳುವ ಮಹತ್ವದ ಬಗ್ಗೆ ಧೈರ್ಯದಿಂದ ಮಾತನಾಡಿದರು. ಕ್ರಿಸ್ತನನ್ನು ತಿಳಿದುಕೊಳ್ಳಬೇಕು, ಕ್ರಿಸ್ತನನ್ನು ಅರಿತುಕೊಳ್ಳಬೇಕೆಂಬುದಾಗಿ ಅವರು ಬಹಳ ಧೈರ್ಯದಿಂದ ಮಾತನಾಡಿದರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಸತ್ಯವೇದ ಭಾಗ ಸಹ ನೋಡ್ತಿರುವಾಗ ದೇವರ ವಾಕ್ಯ ಪ್ರದದ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ದೇವರನ್ನು ಕೊಟ್ಟತಕ್ಕಂಥ ಆತ್ಮ ಏಡಿತನದ ಆತ್ಮ ಅಲ್ಲ, ಅದು ಧೈರ್ಯದ ಆತ್ಮ ಎಂಬುದಾಗಿ. ಅದೇ ರೀತಿಯಲ್ಲಿ ಇಲ್ಲಿ ರಾಬರ್ಟ್ ಮಾರಿಸನ್ ಅವರು ಮಹಿಳೆಯರಿಗೆ ಸತ್ಯವೇದ ತರಬೇತಿಯನ್ನು ಪ್ರಾರಂಭ ಮಾಡಿ ಯೇಸು ಕ್ರಿಸ್ತನ ತಿಳಿದುಕೊಳ್ಳಲು ಧೈರ್ಯದಿಂದ ಮಾತನಾಡಿದರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಮತ್ತು ಅದರ ಪರಿಣಾಮವಾಗಿ ಅನೇಕ ಮಹಿಳೆಯರಿಗೆ ರೂಪಾಂತರಗೊಂಡರು ಮತ್ತು ದೇವರ ನಂಬಿಗಸ್ತ ಸೇವಕರಾದರು. ಅನೇಕ ಸ್ತ್ರೀಯರ ಸೇವಕರಾದರು ಎಂಬುದನ್ನು ನೋಡ್ತೇವೆ. ಈ ರಾಬರ್ಟ್ ಮಾರಿಸನ್ ಅವರು ಸುಮಾರು 25 ವರ್ಷಗಳ ಕಾಲ ಚೀನಾದಲ್ಲಿ ತಮ್ಮ ಶ್ರಮೆಯನ್ನ, ತಮ್ಮ ಕಷ್ಟವನ್ನ ಪಟ್ಟರು. ಅದಕ್ಕೋಸ್ಕರವಾಗಿ, ದೇವರಿಗೋಸ್ಕರವಾಗಿ, ದೇವರ ವಾಕ್ಯವನ್ನ ಭಾಷಾಂತರ ಮಾಡೋದಕ್ಕೋಸ್ಕರವಾಗಿ, ದೇವರ ವಾಕ್ಯವನ್ನ ತರಬೇತಿಯನ್ನ ಮಾಡೋದಕ್ಕೋಸ್ಕರವಾಗಿ, ಅನೇಕ ಶಿಷ್ಯರನ್ನ ಸಿದ್ಧಪಡಿಸೋಸ್ಕರವಾಗಿ 25 ವರ್ಷಗಳ ಕಾಲ ತಮ್ಮ ಜೀವಿತವನ್ನ ಯೇಸು ಕ್ರಿಸ್ತನಿಗಾಗಿ ಸಮರ್ಪಣೆ ಮಾಡಿದರು ಎಂಬುದಾಗಿ ನೋಡ್ತೇವೆ. ರಾಷ್ಟ್ರಕ್ಕೆ ಮತ್ತು ಸತ್ಯವೇದ ಅನ್ನು ನೀಡಿದರು. ಅವರ ಒಂದು ಪ್ರೀತಿಯ ಶ್ರಮವು ಮುಂದಿನ ಪೀಳಿಗೆಗೆ ಶ್ಲಾಘವಾಗಿದೆ. ಅವರ ಒಂದು ಪ್ರೀತಿ, ಅವರ ಒಂದು ಶ್ರಮ, ಅವರ ಒಂದು ಕಷ್ಟ ಅದೇನಾಗ್ತದೆ ಮುಂದೆ ಬರ್ತಕ್ಕಂಥ ಯುವ ನಾಗರಿಕರಿಗೆ, ಯುವಕರಿಗೆ, ಮುಂದಿನ ಪೀಳಿಗೆಗೆ ಅದೇನಾಗ್ತದೆ ಸಾಕ್ಷಿ ಆಗ್ತದೆ. ಮತ್ತೆ ಪ್ರಿಯರೇ, ನೀವು ಸಹ ಸತ್ಯವೇದದ ಅನುವಾದದ ಒಂದು ಬಾಗಿಲನ್ನು ಭಾಗವಾಗಲು ಸಾಧ್ಯವಿಲ್ಲವೇ? ಅವರು ನಮ್ಮನ್ನ ಪ್ರೇರೇಪಣೆ ಮಾಡ್ತಾ ಇದ್ದಾರೆ. ಸತ್ಯವೇದದ ಒಂದು ಭಾಗವನ್ನ ನೀವು ಸಹ ಏನು ಮಾಡ್ರಿ, ಅನುವಾದ ಮಾಡ್ರಿ ಎಂಬುದಾಗಿ ನಮ್ಮನ್ನ ಅವ್ರು ಏನ್ ಮಾಡ್ತಾರೆ, ಪ್ರೇರೇಪಿಸಲ್ಪಡ್ತಾರೆ. ರಾಬರ್ಟ್ ಮಾರಿಸನ್ ಅವರು ಸತ್ತೋಗಿರ್ಬೋದು, ಅವರ ಮಾತುಗಳು ಜೀವಂತವಾಗಿದ್ದಾರೆ, ಅವರ ಪ್ರೇರೇಪಣೆ ಜೀವಂತವಾಗಿದೆ. ಹಾಗೆ ನಾವು ಸಹ ಕೆಲವು ಅನೇಕ ದೈವ ಸೇವಕರು ಸಹ ಕನ್ನಡದತಕ್ಕಂಥ ಹಾಡುಗಳನ್ನ ತೆಲುಗಿನಲ್ಲಿ ಟ್ರಾನ್ಸ್ಲೇಷನ್ ಮಾಡ್ತಾರೆ, ತೆಲುಗಿರ್ತಕ್ಕಂಥ ಹಾಡುಗಳನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡ್ತಾರೆ. ಈ ರೀತಿಯಲ್ಲಿ ನೀವು ಸಹ ಪ್ರತಿಯೊಂದು ಭಾಷೆಯನ್ನ ಅನುವಾದ ಮಾಡೋದಕ್ಕೆ ಪ್ರೇರೇಪಣೆ ಉಳ್ಳವರಾಗಿರಿ ಎಂಬುದಾಗಿ ರಾಬರ್ಟ್ ಮಾರಿಸನ್ ಅವರ ಮೂಲಕವಾಗಿ ನಾವು ಪಾಠವನ್ನು ಕಲ್ತ್ಕೊಳ್ಬೇಕಾಗ್ತದೆ. ಮತ್ತು ಅವರ ಜೀವನದಲ್ಲಿ ನಾವೇನ್ ಕಲ್ತ್ಕೊಳ್ಬೇಕೆಂಬುದನ್ನು ನೋಡ್ತಿರುವಾಗ ಇಲ್ಲಿ ರಾಬರ್ಟ್ ಮಾರಿಸನ್ ಅವರು ನಿಷ್ಠಾವಂತ ಸೇವಕರಾಗಿದ್ದರು. ಹಾಗೆ ನಾವು ಸಹ ನಿಷ್ಠಾವಂತ ಸೇವಕರಾಗಿ ಈ ಲೋಕದ ಬದುಕಿ ಬಾಳಬೇಕು, ಈ ಲೋಕದ ಸೇವಾ ಕಾರ್ಯಗಳು ಮಾಡಬೇಕು, ಶ್ರಮೆಯನ್ನು ಅನುಭವಿಸಬೇಕು. ಸೇವಕರಂದ್ರೆ ಅನೇಕ ಕಷ್ಟಗಳು ಬರ್ತವೆ, ಅನೇಕ ಸಮಸ್ಯೆಗಳು ಬರ್ತವೆ. ಅವೆಲ್ಲವನ್ನ
ಸಹಿಸ್ಕೊಳ್ಬೇಕು. ಅವೆಲ್ಲವನ್ನ ದೇವರು ಸಹಿಸ್ಕೊತಕ್ಕಂಥ ತಾಳ್ಮೆ ಶಕ್ತಿಯನ್ನ ದೇವರು ಖಂಡಿತವಾಗಿ ನಮಗೆ ಕೊಡ್ತಾರೆ. ಅವರ ಒಂದು ಪ್ರಯಾಣವು ಎಷ್ಟೇ ಕಷ್ಟಕರವಾಗಿದ್ದರೂ, ಪ್ರತ್ಯೇಕವಾಗಿದ್ದರೂ ದೇವರು ಕರೆಗೆ ಬದ್ಧರಾಗಿದ್ದರು. ನಮ್ಮ ಒಂದು ಜೀವನ ಸಹ ನಮ್ಮ ಪ್ರಯಾಣ ಎಷ್ಟೇ ಒಂದು ಕಷ್ಟ ಆಗಿದ್ರು ಸಹ ದೇವರ ಒಂದು ಸೇವೆಗೆ ಬದ್ಧರಾಗಿರ್ಬೇಕು ಎಂಬುದಾಗಿ ಪಾಠ ಕಲಿತೇವೆ. ಒಂದು ಮಾರಿಸನ್ ಅವರ ಜೀವನವು ನಮಗೆ ಸವಾಲಾಗ್ತದೆ. ಮಾರಿಸನರ ಒಂದು ಜೀವನ, ಅವರ ಒಂದು ಚರಿತ್ರೆ, ಅವರ ಒಂದು ಸೇವಾ ಕಾರ್ಯಗಳು ನಮ್ಮ ಸೇವಾ ಕಾರ್ಯಕ್ಕೆ, ಎಲ್ಲ ದೈವ ಸೇವಕರ ಒಂದು ಸೇವಾ ಕಾರ್ಯಗಳಿಗೆ ಇದು ನಮಗೆ ಸವಾಲಾಗಿರ್ತದೆ ಎಂಬುದಾಗಿ ಅವರು ನಮಗೆ ಪ್ರೇರೇಪಣೆ ಉಂಟು ಮಾಡ್ತಾ ಇದ್ದಾರೆ. ಸುವಾರ್ಥ ಬೋಧನೆಯು ದೀರ್ಘಾವಧಿ ಒಂದು ಕೆಲಸಕ್ಕೆ ಅವರು ಸಮರ್ಪಣೆ ಮಾಡಿದರು. ಅವರ ಒಂದು ಪರಿಶ್ರಮ ಉದಾಹರಣೆಯಾಗಿ ಕಾರ್ಯನಿರ್ವಹಿಸುತ್ತದೆ. ನಮ್ಮ ಒಂದು ಸಾಕ್ಷಿ, ನಮ್ಮ ಒಂದು ಕೆಲಸ, ನಮ್ಮ ಒಂದು ಕಾರ್ಯ ದೇವರಿಗೋಸ್ಕರವಾಗಿ ಇರಬೇಕೆಂಬುದಾಗಿ ಸತ್ಯವೇದ ಭಾಗ ಹೇಳುತ್ತದೆ. ಮತ್ತು ರಾಬರ್ಟ್ ಮಾರಿಸನ್ ಅವರ ಒಂದು ಜೀವನದ ಚರಿತ್ರೆ ಸಹ ನಮಗೆ ಬೋಧಿಸಲ್ಪಡುತ್ತದೆ. ದೇವರು ಈ ವಾಕ್ಯವನ್ನ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊ. ಸ್ವರ್ಗೀಯ ತಂದೆ, ನಿಮ್ಮ ಸುವಾರ್ತೆಗೆ ಅವರ ಸಮರ್ಪಣೆಯು ಚೀನಾ ಜನರಿಗೆ ಕ್ರಿಸ್ತನ ಸಂದೇಶವು ತಂದ ರಾಬರ್ಟ್ ಮಾರಿಸನ್ ಅವರ ಜೀವನ ನಮ್ಮ ಒಂದು ಜೀವನಕ್ಕೆ ಹೋಲಿಕೆಯಾಗಿ ಜೀವಿಸುವಂತೆ ನನಗೆ ಸಹಾಯ ಮಾಡು. ಅಪಾಯಸ್ವೇ ಅವರು ಅನೇಕ ಕಷ್ಟಗಳನ್ನ ಅನುಭವಿಸಿದರು. ಅದೇ ರೀತಿಯಲ್ಲಿ ಸಹ ನಾವು ಕಷ್ಟಗಳನ್ನ ಅನುಭವಿಸುವಂತೆಯೂ ನಮಗೆ ತಾಳ್ಮೆ ಶಕ್ತಿಯನ್ನು ಗ್ರಹಿಸಿಕೊಡು ದೇವ. ಅವರು ಅನೇಕ ವಿಷಯಗಳನ್ನ, ಸತ್ಯವೇದವನ್ನ ಭಾಷಾಂತರ ಮಾಡಿದರು. ಅದೇ ರೀತಿಯಲ್ಲಿ ಸಹ ಅಂತ ಒಂದು ಜ್ಞಾನ ನಿಮ್ಮ ಚಿತ್ತರಿ ಎಲ್ಲ ದೈವ ಸೇವಕರಿಗೆ ಕೊಡಬೇಕೆಂಬ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಅಪಾಯಸ್ವೇ ರಾಬರ್ಟ್ ಮಾರಿಸನ್ ಅವರ ಒಂದು ಜೀವನ ಚರಿತ್ರೆ ಈ ಕೇಳುವುದು ಮಾತ್ರ ಅಲ್ಲ, ಅದನ್ನ ನಮ್ಮ ನಿಜ ಜೀವನದಲ್ಲಿ ಅದನ್ನ ಆಳವಾದ ರೀತಿಯಲ್ಲಿ ಧ್ಯಾನ ಮಾಡಿ ಅದನ್ನ ನಮ್ಮ ನಿಜ ಜೀವಿತದಲ್ಲಿ ನಾವು ನಡೆಸಿಕೊಂಡು ಹೋಗುವಂತೆಯೂ ಎಲ್ಲರನ್ನ ಪ್ರೇರೇಪಣೆ ಮಾಡೋಕೆ ಪ್ರಾರ್ಥನೆ ಮಾಡ್ತೇವೆ. ವಾಯುಸ್ವೇ ದೇವರೇ, ಅವ್ರು ಮಾಡ್ತಕ್ಕಂಥ ಸೇವಾ ಕಾರ್ಯಗಳಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಒಂದು ಸರಿ ವಿರೋಧ ಮಾಡುತ್ತದೆ, ಮತ್ತೊಂದು ಸರಿ ಸ್ವೀಕಾರ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ಸಹ ನಾವು ಈ ಲೋಕದಲ್ಲಿ ಸಹ ನಿನ್ನ ವಾಕ್ಯನ ಪ್ರಕಟಿಸ್ತಿರುವಾಗ ಈ ಲೋಕ ಒಂದು ಸಾರಿ ವಿರೋಧಿಸ್ತದೆ, ಇನ್ನೊಂದು ಸಾರಿ ಸ್ವೀಕಾರ ಮಾಡುತ್ತದೆ. ಆ ರೀತಿಯ ಸಮಯ ನೀನು ನಮ್ಮನ್ನು ನಡೆಸಕ್ಕಂತ ಪ್ರಾರ್ಥನೆ ಮಾಡುತ್ತೇವೆ. ಅಪಾಯ ವಿಶೇಷವಾಗಿ ಸ್ವಾಮಿ, ಈ ಜೂಮ್ ಮೂಲಕವಾಗಿ ಸೇರಿಬರ್ತಕ್ಕಂಥ ಎಲ್ಲ ದೈವ ಸೇವಕರಿಗೂ ಅವರವರ ಸೇವಾ ಕಾರ್ಯಗಳನ್ನು ಸ್ವಾಮಿ ನಿಷ್ಠೆಯಿಂದ ಮಾಡುವಂತೆ ನಿನ್ನ ಸಹಾಯವನ್ನು ಮಾಡು. ಅವರವರ ಸ್ವಾಮಿ ಎಲ್ಲ ಸೇವಾ ಕಾರ್ಯಗಳನ್ನ ವಿಸ್ತರಣೆ ಮಾಡಬೇಕಂತ ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ದೇವ ನಿನ್ನ ಮಕ್ಕಳ ನಾವು ಸ್ವಾಮಿ ನಿನಗೋಸ್ಕರ ಬದುಕಿ ಬಾಳುವಂತೆ ಕೃಪೆ ತೋರ್ಕೊಂಡು ಪ್ರಾರ್ಥನೆ ಮಾಡ್ತೇವೆ. ನಮ್ಮ ಕಲ್ವಾರ ಚಾಪಲ ಸಂಸ್ಥೆಯನ್ನ, ಕಲ್ವಾರ ಚಾಪಲ ಸಂಸ್ಥೆಕ್ಕಂತ ಎಲ್ಲ ದೈವ ಸೇವಕರನ್ನ, ಎಲ್ಲ ದೈವ ವಿಶ್ವಾಸಿಗಳನ್ನ ನೀನು ಆಶೀರ್ವಾದ ಮಾಡು ಯೇಸುವೇ. ಮತ್ತು ನಮ್ಮ ನಾರ್ತ್ ಕನ್ನಡತಕ್ಕಂಥ ದೈವ ಸೇವಕರ್ತಕ್ಕಂಥ ಸ್ವಾಮಿ ಪಾಸ್ಟರ್ ನವನಿ ಸರ್ ಅವರನ್ನ, ಮತ್ತು ಕಲ್ವಾರ ಚಾಪಲ ಸಂಸ್ಥೆಗೆ ಮುಖ್ಯ ನಿರ್ದೇಶಕರಿರ್ತಕ್ಕಂಥ ಪಾಸ್ಟರ್ ಗುಣಶೇಖರಯ್ಯ ಅವರನ್ನ, ಮತ್ತು ಉಪನಿರ್ದೇಶಕರಿರ್ತಕ್ಕಂಥ ಪಾಸ್ಟರ್ ಹೆನ್ರಿ ಅವರನ್ನ ಸ್ವಾಮಿ ನೀವು ಆಶೀರ್ವದಿಸಿರಿ, ಬಲಪಡಿಸಿರಿ, ಕೃಪೆಯನ್ನು ತುಂಬಿಸಿರಿ ದೇವ. ಅವರ ಮೂಲಕವಾಗಿ ಸ್ವಾಮಿ ಇನ್ನು ಏನೇನು ಕಾರ್ಯಗಳಾಗಬೇಕಾಗಿದೆ ಸ್ವಾಮಿ ಇನ್ನು ಚಿತ್ತಕ್ಕನುಸಾರವಾಗಿ ಅವರನ್ನು ನಡೆಸಿರಿ ಅಪ್ಪ. ನಮ್ಮ ಕಲ್ವಾರ ಚಾಪಲಿರ್ತಕ್ಕಂಥ ಎಲ್ಲ ಹಾಸ್ಟೆಲ್ಗೂ ಸಹ ಪ್ರಾರ್ಥನೆ ಮಾಡ್ತೇವೆ, ಹಾಸ್ಟೆಲ್ ಮಕ್ಕಳು ಸಹ ಪ್ರಾರ್ಥನೆ ಮಾಡ್ತೇವೆ. ಎಲ್ಲರೂ ನೀವು ಆಶೀರ್ವಾದ ಮಾಡ್ರಿ ದೇವರೇ. ಈ ಒಂದು ಸಮಯ ಸಂದರ್ಭದಲ್ಲಿ CBS ಕಾರ್ಯಕ್ರಮ ನಡೀತಿದೆ ಸ್ವಾಮಿ, ಎಲ್ಲೆಲ್ಲಿ CBS ಕಾರ್ಯಕ್ರಮ ನಡೀತಿದೆ ಸ್ವಾಮಿ, ಎಲ್ಲಾ ರೀತಿಯಲ್ಲಿ ಸ್ವಾಮಿ ಉತ್ತಮ ರೀತಿಯಲ್ಲಿ ಚಿಕ್ಕ ಮಕ್ಕಳಿಗೆ ಕ್ರಿಸ್ತನ ಪ್ರೀತಿಯನ್ನು ತೋರಿಸಿ ಇನ್ನು ಶುಭದ ಸಂದೇಶವನ್ನು ಸಾಲ್ಪಡಲಿಕ್ಕಂತೆಯೂ ಎಲ್ಲ ದೈವ ಸೇವಕರಿಗೂ, ಎಲ್ಲ ದೈವ ಜನರಿಗೂ, ಎಲ್ಲ CBS ಕಾರ್ಯಕ್ರಮ ನಡ್ಕೊಂಡು ಹೋಗ್ತಕ್ಕಂಥ ಎಲ್ಲ ಟೀಚರ್ಸ್ ನೀನು ಒಳ್ಳೆಯ ಜ್ಞಾನವನ್ನ, ಬುದ್ಧಿಯನ್ನ, ತಿಳುವಳಿಕೆಯನ್ನ ಕೊಟ್ಟು ನಿನ್ನ ನಾಮಕ್ಕೆ ಮೈಮುಂಟಾಗುವಂತೆಯೂ ಎಲ್ಲ ದೈವ ಜನರಿಗೂ, ಎಲ್ಲ ದೈವ ಸೇವಕರಿಗೂ, ಎಲ್ಲ ದೈವ ಮಕ್ಕಳಿಗೂ ಆಶೀರ್ವಾದ ಉಂಟಾಗಂತ ಸಹಾಯ ಮಾಡಬೇಕೆಂಬುದಾಗಿ ನಮ್ಮನ್ನ ಒತ್ತಗಿಸುತ್ತಾ ನಿಮ್ಮ ನಾಮವನ್ನು ಹೆಚ್ಚಿಸುತ್ತಾ ಪ್ರಭು ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡಿಕೊಳ್ಳುತ್ತವೆ ಪರಲೋಕದ ತಂದೆ. ಆಮೇನ್.